ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಒಂದು ವಾರದ ಬಳಿಕ ಮಳಗಾವ್ನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾದ ಪವನ್, ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಪೊಲೀಸರು. ಪವನ್ ಕಾಣೆಯಾಗಿದ್ದ ಜೋಗನಹಕ್ಲು ಫಾಲ್ಸ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್. ಶಾಲಾ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಿಸಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ. ಸಮಾಜ ಸೇವೆ ಉಸಿರು ನಿಂತ ಮೇಲೂ ಹೆಸರು ಉಳಿಯಲು ಕಾರಣವಾಗುತ್ತದೆ, ಅನಂತಮೂರ್ತಿ ಹೆಗಡೆ. ಶ್ರೀ ಪದ್ಮ ಸೇವಾ ಟ್ರಸ್ಟ್ನಿಂದ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಶಾಲಾ ಬ್ಯಾಗ್ ವಿತರಣೆ. ಪ್ರಸಕ್ತ ವರ್ಷ ಟಿಎಂಎಸ್ 5 ಕೋಟಿ ರೂಪಾಯಿಗೂ ಅಧಿಕ ಲಾಭ ಗಳಿಸಿದೆ, ಅಧ್ಯಕ್ಷ ಆರ್ಎಂ ಹೆಗಡೆ. ಬನವಾಸಿ ಬ್ಲಾಕ್ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದ ಜಿಲ್ಲಾ ಕಾಂಗ್ರೆಸ್ ಮಾಜಿ ಕಾರ್ಯದರ್ಶಿ ಸತೀಶ್ ನಾಯ್ಕ್ ಮಧುರವಳ್ಳಿ. ಮತ್ತು ಸಿರ್ಸಿಯಲ್ಲಿ ಖತರ್ನಾಕ್ ಬೀಡಾಡಿ ದನಗಳಿವೆ, ಯಾವುದಕ್ಕೂ ಈ ವಿಡಿಯೋದಿಂದ ಎಚ್ಚರದಿಂದಿರಿ. ಕಾಣೆಯಾಗಿದ್ದ ಪವನ್ ಶವವಾಗಿ ಅಂಕೋಲಾ ತಾಲೂಕಿನ ಮಳಗಾಂವ್ ಬಳಿ ಪತ್ತೆಯಾಗಿದ್ದಾನೆಂದು ಡಿವೈಎಸ್ಪಿ ಗೀತಾ ಪಾಟೀಲ್ ತಿಳಿಸಿದ್ದಾರೆ. ಕಳೆದ ಒಂದು ವಾರದಿಂದ ಸಿರ್ಸಿ ತಾಲೂಕಿನ ಮತ್ತಿಘಟ್ಟದ ಜೋಗನಹಕ್ಲು ಫಾಲ್ಸ್ನಲ್ಲಿ ಕಾಣೆಯಾಗಿದ್ದ ಪವನ್ ಗಣಪತಿ ಜೋಗಿ ಅಂಕೋಲಾ ತಾಲೂಕಿನ ಡೋಂಗ್ರಿ ಪಂಚಾಯಿತಿ ವ್ಯಾಪ್ತಿಯ ಮಳಲ್ಗಾಂವ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆಂದು ಡಿವೈಎಸ್ಪಿ ಗೀತಾ ಪಾಟೀಲ್ ಖಚಿತಪಡಿಸಿದ್ದಾರೆ. ಪವನ್ ಕಿವಿಯಲ್ಲಿ ಬಂಗಾರದ ಸ್ಟಾರ್ ಇರುವುದನ್ನು ಅಲ್ಲಿಯೇ ಆತನ ಪಾಲಕರು ಪವನ್ ಎಂದು ಗುರುತಿಸಿರುವುದಾಗಿ ತಿಳಿದು ಬಂದಿದೆ. ಶವ ಹುಡುಕಾಟದಲ್ಲಿ ಸ್ಥಳೀಯರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಜೂನ್ 22ರಂದು ಕಾಣೆಯಾಗಿದ್ದ ಪವನ್ ಹುಡುಕಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಸೇರಿದಂತೆ ಸಿರ್ಸಿಯ ಮುಳುಗು ತಜ್ಞರ ತಂಡವಾದ ಶ್ರಮ ಮಾರಿಕಾಂಬಾ ಲೈಫ್ ಗಾರ್ಡ್ನವರು ಕೂಡ ತೀರಾ ಹುಡುಕಾಟ ನಡೆಸಿದ್ದರು. ಆದರೆ ಇಂದು ಗಂಗಾವಳಿ ನದಿಯಲ್ಲಿ ಸಿಕ್ಕಿರುವ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಮಂಜುನಾಥ್ ಗೌಡ ದೃಢಪಡಿಸಿದ್ದಾರೆ. ಸಿರ್ಸಿ ತಾಲೂಕಿನ ಮತ್ತಿಘಟ್ಟ ವ್ಯಾಪ್ತಿಯ ಜೋಗನಹಕ್ಲು ಫಾಲ್ಸ್ನಲ್ಲಿ ಪವನ್ ಗಣಪತಿ ಜೋಗಿ ಕಾಣೆಯಾಗಿ ಇಂದಿಗೆ 6 ದಿನ ಕಳೆದರೂ ಇದುವರೆಗೂ ಪತ್ತೆಯಾಗಿಲ್ಲ. ಪವನ್ ಹುಡುಕಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಜೊತೆಗೆ ಮುಳುಗು ತಜ್ಞರ ತಂಡವಾದ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ನವರು ಈ ದುರ್ಗಮ ಪ್ರದೇಶದಲ್ಲಿ ಮಳೆಯನ್ನು ಲೆಕ್ಕಿಸದೆ ಹುಡುಕಾಡಿದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಶಾಸಕ ಭೀಮಣ್ಣ ನಾಯ್ಕರು ಅಲ್ಲಿಗೆ ತೆರಳಿ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡದ ಸದಸ್ಯರೊಂದಿಗೆ ಚರ್ಚೆ ನಡೆಸಿ ತಂಡದ ಸದಸ್ಯರ ಬೇಡಿಕೆಗೆ ಸ್ಪಂದನೆ ನೀಡಿದರು. ಎರಡು ಕಡೆ ರೋಡ್ ಆಯ್ತು ಸರ್. ಈಗ ಈ ಬ್ರಿಡ್ಜ್ ಕಡೆ ಒಂದು ಫುಲ್ ರೋಡ್ ಆಯಿತು. ಈ ಬ್ರಿಡ್ಜ್ ಎಲ್ಲ ಪುನಃ ಹುಡುಕಿಲ್ಲ. ಈಗ ಅಲ್ಲೊಂದು ಸ್ಪಾಟ್ ಕಲ್ಲು ಡೌಟ್ ಇತ್ತು, ಹಾಕಿ ಅಲ್ಲೂ ಚಿಕ್ಕ ರೋಡ್ ಆಯಿತು. ಈ ಕೊಳೆಲೇ ಹೋಗ್ಬಿಡುವಂಥದ್ದು ಕೊಳೆಲಿ ನಮ್ಮ ಮೇಲ್ಗಡೆ ಅಂತ ಇಲ್ಲ, ಮೇಲ್ಗಡೆ ಇಲ್ಲ. ಗುಂಡಿ ಗುಂಡಿ ಬರ್ತದೆ. ಸರ್ ಕೆಲವೊಂದೊಂದು ಐಟಮ್ಗಳು ಇವ್ರ ಹತ್ರ ಇಲ್ಲ ಸರ್. ಗಟ್ಟಿ ನೀರು ಅವು ಇದರಲ್ಲೇ ಹೋಗ್ತಾರೆ. ಹಗ್ಗ ಬಂದುಬಿಟ್ರೆ ಒಂದೆರಡು ಜಾಕೆಟ್ ಇದಾವೆ ಸರ್ ಅವ್ರದ್ದು. ಅದು ಬಿಟ್ಟರೆ ಬೇರೆ ಏನಾರು ಒಂದು ನಮಗೆ ಸರ್ ರಿಂಗ್ಸು, ಗರುಡು ಪಾತಾಳ, ಒಂದು ಸ್ವಲ್ಪ ರೋಪು, ನಂತರ ಸೇಫ್ಟಿ ಜಾಕೆಟ್ ಬರ್ತದೆ, ಬುಕ್ಸ್ ಇರುತ್ತೆ. ಅಕಸ್ಮಾತ್ ಒಂದು ಸ್ವಲ್ಪ ಹೋದ್ರು ಆ ಹೋಗಿ ತಗೊಂಡ್ಬಿಟ್ರೆ ಮುಂದೆ ಹೋಗ್ಬೋದು. ಈ ಮೊನ್ನೆ ನಮ್ಮ ಒಬ್ಬ ಆ ವಿಡಿಯೋ ತೋರಿಸ್ತೇವೆ ಅಂತ ಬೇಡ ತೋರಿಸ್ಬಾರ್ದು ಜೊತೆಗೆ ಅವ್ನಿಗೆ ಹಗ್ಗ ತಗೊಂಡ್ಬಿಟ್ಟು ಮುಕ್ಕು ಕಟ್ಕೊಂಡಿದ್ದು ತಾಕತ್ ಮಾಡಿ ಅವ್ರ ಶಕ್ತಿಯಿಂದ ಸರ್ ಅದನ್ನು ಭಾಳ ಗಂಟೆಗೆ ಇಲ್ಲೇ ಡಿಪಾರ್ಟ್ಮೆಂಟ್ ಇಲ್ಲೇ ಬರ್ತದೆ. ಈಗ ಯಾರು ಒಂದು ಬಿಸ್ಕಿಟ್ ಪ್ಯಾಕೆಟ್ ಮಾಡಿ ಹೋಗ್ತೇನೆ. ರೆಡಿ ಮಾಡಿದ್ರೆ ಯಾವ್ದು ಅದು ನಮ್ಗೊಂದು ಇವತ್ತೊಂದು ಬಾಲ್ಸ್ ಅಂದ್ರೆ ಭಾಳ ಒಳ್ಳೇದು. ಯಾಕಂದ್ರೆ ಈ ಲೋಕಲ್ ಅಂದ್ರೆ ನಮ್ಮ ಜೊತೆ ಬರ್ತಾರೆ, ಅವ್ರಿಗೆ ದಾಟ ಬರ್ತೀವಿ ದೊಡ್ಡ ಕೆಲವೊಂದು ಲೀಸ್ಟ್ ಮಾಡಿಕೊಡ್ತೀವಿ. ಬೇಕಾದ್ರೆ ಲೀಸ್ಟ್ ಮಾಡಿಕೊಡಿ.
ನಿಮ್ಮಂತರ ನಮ್ಗೆ ಹೆಲ್ಪ್ ಮಾಡಿಬಿಟ್ಟು ಎಷ್ಟೋ ಜನಕ್ಕೆ ಒಂದು ದಾರಿ ದೀಪಾಗುತ್ತೆ ನಾ ಕೇಳ್ಬೇಕು. ಅಂದರೆ ನಮಗೆ ಅಲ್ಲ ನಾವು ನೋಡ್ತೀವಲ್ಲ ಸರ್, ಅವ್ರು ಏನು ದೊಡ್ಡ ದೊಡ್ಡ ಇನ್ನೇನು ಬಂದಿತ್ತು ಆಗೋದಿಲ್ಲ, ನಾವು ಇಲ್ಲಿ ಇಳಿಯೋದಿಲ್ಲ ಅಂತ ಹೇಳಿದ ಜಾಗದಲ್ಲಿ ಇವ್ರು ಇಳಿದಿದ್ದಾರೆ ಸರ್. ಅದೇ ನಮಗೆ ದೊಡ್ಡ ನಿರೀಕ್ಷೆ ಅಂದರೆ ಅದೇ ನಾವು ಎಲ್ಲಿ ಬಿದ್ದಿದ್ದಾನೆ ಅಲ್ಲಿಂದ ನಗರದ ಸರ್ಕಾರಿ ಪ್ರೌಢಶಾಲೆ, ಗಣೇಶನಗರ ಹಾಗೂ ಸಹ್ಯಾದ್ರಿ ಪ್ರೌಢಶಾಲೆ, ಯಲ್ಲಾಪುರ ನಾಲ್ಕ ಶಾಲಾ ವಿದ್ಯಾರ್ಥಿಗಳಿಗೆ ಜೆಡಿಎಸ್ ಮುಖಂಡರಾದ ಉಪೇಂದ್ರ ಪೈ ಇವರು ಉಪೇಂದ್ರ ಪೈ ಸೇವಾ ಟ್ರಸ್ಟ್ ವತಿಯಿಂದ ಪಠ್ಯಪುಸ್ತಕ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಅಧ್ಯಕ್ಷರು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಶಿಕ್ಷಕರು ಬಹುಶಃ ಅವರ ದೊಡ್ಡ ಸೇವೆ ಬಹಳ ದೊಡ್ಡದು. ಇನ್ನು ಧರ್ಮದ ಅಧಿಕಾರಿಗಳಾಗಿ ಧರ್ಮಪೀಠಾಧಿಕಾರಿಗಳಲ್ಲಿರ್ತಕ್ಕಂಥ ಗುರುಗಳು ಅದು ಬೇರೆ. ಆದರೆ ಇಲ್ಲಿ ನಿಮ್ಗೆಲ್ಲರಿಗೂ ಒಂದೇ ರೀತಿಯ ಆಟ, ಒಂದೇ ರೀತಿಯ ಪಾಠ, ಒಂದೇ ರೀತಿಯ ಊಟ. ಹೌದಾ? ಬೇರೆ ಊಟ ಬಂದ 8ನೇ ಕ್ಲಾಸ್ ಹೋಗಿ 4 ಜನ ಬೇರೆ ಕಳಿಸ್ತಾರೆ, 4 ಜನ ಬೇರೆ ಹೇಳ್ತಾರ, 2 ಮಕ್ಕಳಿಗೆ ಹೇಳ್ತಾರ. ಇಲ್ಲ, ಎಲ್ಲರೂ ನೀವು ಒಂದೇ ಅನ್ನತಕ್ಕಂಥ ಭಾವನೆಯಲ್ಲಿ ಬದುಕುವ ಜ್ಞಾನ ದೇವರಿರುವ ಸರಸ್ವತಿ ನೆಲೆಸುವಂತ ಕ್ಷೇತ್ರ ಜಾಗ ಇದು ಶಿಕ್ಷಣ ಸಂಸ್ಥೆ. ದೇವರಿಗೆ ಅದನ್ನ ಕೊಟ್ಟು ಕಳಿಸಿದಂತ ಬೆಲೆ ಕಟ್ಟಲಾಗದ ಈ ದೇಹವನ್ನು ಕೊಟ್ಟು ದೇವರನ್ನು ಭೂಮಿಗೆ ಕಳಿಸಿದಾಗ ನಾವು ನಮ್ಮ ವಿವೇಚನೆಗೆ, ನಮ್ಮ ಜ್ಞಾನಕ್ಕೆ ಸರಿಯಾಗಿ ನಾವು ದುಡಿದು ನಾವಿನ್ನು ಮಾಡಿ ತೋರಿಸ್ತೇವೆ ಅಂತ ಹೇಳಿ, ಯಾವುದೇ ನೀವು ಹಣವನ್ನ ಗಳಿಸಿರ್ತೀರಿ, ನೀವು ಯಾವುದೇ ಗಳಿಸ್ತೀರಿ, ನೀವು ಮಾಡಿರ್ತೀರಿ, ಇದನ್ನ ಮೊದಲು ನೀವು ಗಳಿಸಿದ ಹಣ ಮೊದಲು ನಿಮ್ಮ ಮನೆ ಕೊಟ್ಟರು. ಹೌದಾ? ಪುರುಷರು ಹೇಳ್ತಾರೆ, ಬೆಳಗಿನ ಸಂಜೆವರೆಗೆ ಗಳಿಸಿದ ಹಣತಕ್ಕಂಥ ಒಂದು ವೈಯಕ್ತಿಕ ಒಂದು ಕೂಲಿಕ ಬಡವ ಮಾಡಿ ಕೊಟ್ಟಿದ್ದ ಹಣನು ಅದು ಅವ್ರ ಮನೆ ಮುಟ್ಟರೆ ಮಾತ್ರ ಆ ಮನೆ ಆರ್ಸಿಸಿ ಮನೆ ಆಗ್ತದೆ. ಇಲ್ಲ ಅಂದ್ರೆ ಅವನು ದುಡಿದು ಸಂಜೆ 7 ಗಂಟೆಗೆ ಹೋಗಿ ಬೇರೆ ಕಡೆಗೆಲ್ಲ ಜಮಾ ಮಾಡಿ ಬಂದ್ರೆ ಅವನ ಮನೆ ಉದ್ಧಾರ ಆಗೋದಿಲ್ಲ. ಹಾಗಾಗಿ ದುಶ್ಚಟವನ್ನ ಯಾರು ಮಾಡೋದಿಲ್ವೋ. ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ PU ಕಾಲೇಜ್. ಈ ಬಾರಿ ನಡೆದ KCET, ನೀಟ್ ಹಾಗೂ JEEಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿಯ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ. ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್, ವೇಣುಗೋಪಾಲ್ AB, ನಮನ್ ಹೆಗಡೆ, ತೇಜಸ್ವಿ ಪೈ, ಹರ್ಷಿತಾ ಸೊರಟ್ಟಿ, ಚಿನ್ಮಯಿ ಹೆಗಡೆ, ಧನ್ಯ ಪಾಲಂಕರ್, ರಜತ್ BR, ಚಿರಾಗ್ ಗೌಡ, ಪ್ರೀತಮ್ ಆಚಾರಿ, ಸಂಭ್ರಮ ಹೆಗಡೆ, ಸುಶಾಂತ್ ಹೆಗಡೆ, ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಮರಣ ಹೊಂದಿದ ನಂತರ ಅವರು ಸಮಾಜಕ್ಕೆ ನೀಡಿದ ಸೇವೆ ನೋಡಿ ಸಮಾಜ ಸೇವೆಯ ಮೂಲಕ ಉಸಿರು ನಿಂತ ಮೇಲೂ ಹೆಸರು ಉಳಿಸಲು ಕಾರಣವಾಗುತ್ತದೆ ಎಂಬುದನ್ನು ಮನಗೊಂಡು ಸಮಾಜ ಸೇವೆಗೆ ಮುಂದಾದೆ ಎಂದು ಸಿರ್ಸಿಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು. ತಮ್ಮ ಟ್ರಸ್ಟ್ ವತಿಯಿಂದ ತಾಲೂಕಿನ ಕಿರುವತ್ತಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ನೀಡಿದ ಶುದ್ಧ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಅವರು ಜನ ಅರ್ಜೆಂಟ್ ಮಾಡ್ತಾ ಇರ್ತಾರೆ, ಮಾಡ್ಕೊಡಿ ಅಂತ. ಇವತ್ತಿಗೂ ಬಹುಶಃ ಅರ್ಧಕ್ಕರ್ಧ ಶಾಲೆಗೆ ಹೋಗಲೇ ಇಲ್ಲ, ಜನಕ್ಕೆ ಉಪಯೋಗ ಆಗ್ತಾ ಇದೆ. ನನ್ನ ಹೋಗಿ ಟೈಮ್ ಸಿಕ್ಕಿಲ್ಲ ಅಷ್ಟೊಂದು ಅವರು ಕರೆದಿಲ್ಲ. ಏನಾಗುತ್ತೆ ಜನಕ್ಕೆ ಏನಾಗುತ್ತೆ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಆ ಲೆಕ್ಕದಲ್ಲಿ ನೀವು ಗ್ರೇಟ್ ಇದ್ದೀರಿ. ನೀವು 2-3 ತಿಂಗಳು ಆದರೂ ಕೂಡ ಮರೀದೆ ಇವತ್ತು ನಮ್ಮನ್ನು ಕರೆದು ಒಂದು ನೆನೆಸ್ಕೊಳ್ಳೋದೇ ಕೆಲಸ ಮಾಡಿದ್ದೀರಿ. ಎಷ್ಟು ಜನ ಏನಾಗ್ತದೆ ಕೆಲಸ ಮುಗಿದ ಮೇಲೆ ಮರೆತು ಹೋಗುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ತುಂಬ ನಾನು ಧನ್ಯವಾದ ಹೇಳಿ ಇಚ್ಛೆ ಕೊಡ್ತೇನೆ, ನೆನೆಸ್ಕೊಂಡಿದ್ದೀರಲ್ಲ ಅಂತೇಳಿ ಒಂದು ವಿಚಾರ. ಎರಡನೇದು ಅಂತಂದರೆ ಪ್ರಸಾದ ಹೇಳಿದ್ರು, ದೊಡ್ಡ ಮಾತು ಹೇಳಿದ್ರು, ಹಲವಾರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾರು ಅಂತ ಹೇಳಿದ್ರು. ಏನಿಲ್ಲ, ನಾವು ಮೊದಲು ಮನುಷ್ಯ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮನುಷ್ಯನಿಗೆ ಎಷ್ಟು ಇದ್ರೂ ಕೂಡ ಸಾಕು ಅನ್ನುವಂತಹ ಭಾವನೆ ಇರೋದಿಲ್ಲ. ಇನ್ನು ಬೇಕು ಅನ್ನುವಂತಹ ಭಾವನೆ ಯಾವತ್ತೂ ಇರ್ತದೆ. ಯಾವತ್ತು ಮನುಷ್ಯನಿಗೆ ಸಾಕು ಅನ್ನುವಂತಹ ತೃಪ್ತಿ ಭಾವನೆ ಬರ್ತದೆಯೋ ಅವನಿಗೆ ಅವನ ಜೀವನ ಅನ್ನುವಂಥದ್ದು ಅರ್ಥ ಬರ್ತದೆ ಮತ್ತು ಪರಿಪೂರ್ಣ ಆಗ್ತದೆ. ನನಗಿದು ನಿಜಕ್ಕೂ ಕೂಡ ಅರ್ಥ ಆಗಿದೆ ಯಾವಾಗ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಮರಣದ ನಂತರ. ನಮ್ಗೆ ಗೊತ್ತಿರಲಿಲ್ಲ ಅವ್ರು ಅಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಅವ್ರ ಮರಣ ಆದಮೇಲೆ ಒಬ್ಬ ಫಿಲ್ಮ್ ಸ್ಟಾರ್ ಆಗಿ, ಈ ರಾಜ್ಕುಮಾರ್ ಮಗ ಅಂತಂದ್ರೆ ಎಷ್ಟು ವೈಭವದಲ್ಲಿ ಇದ್ದರು ಅಲ್ವಾ,
ಅಂತ ದೊಡ್ಡ ಮನೆ, ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅವರಿಗೆ ಒಳ್ಳೆ ಹೆಸರು ಇವೆಲ್ಲವೂ ಇತ್ತು. ಆದರೂ ಒಂದು ಕಡೆ ಅವರು ತಮ್ಮದು ಕೈಲಾದಂತಹ ಒಂದು ಸೇವೆ ಮಾಡ್ತಾ ಇದ್ರು. ಕೊನೆಗೆ ಅವ್ರು ಸತ್ತು 3-4 ವರ್ಷ ಆದರೂ ಕೂಡ ಅದು ಕ್ಯೂ ಇತ್ತು ಅವರ ಸಮಾಧಿ ಹತ್ರ. ಇವತ್ತಿಗೂ ಕೂಡ ಅವರ ಪುಣ್ಯತಿಥಿಗಳು ಬಂದಾಗ ಸಂಡೇ ಬಂದಾಗ ಇವತ್ತಿಗೂ ಅಲ್ಲಿ ರಾಜ್ಕುಮಾರ್ ಸಮಾಧಿ ಪಕ್ಕ ಪುನೀತ್ ರಾಜ್ಕುಮಾರ್ ಸಮಾಧಿ ಅಲ್ಲೂ ಇವತ್ತಿಗೂ ಕ್ಯೂ ಇರುತ್ತದೆ. ನಮ್ಮ ಉಸಿರು ನಿಂತ ಮೇಲೂ ಹೆಸರಿರಬೇಕು ಅಂತಂದ್ರೆ ಶ್ರೀ ಪದ್ಮ ಸೇವಾ ಟ್ರಸ್ಟ್ ಇದು ಅನಾಥ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡುವ ಸಲುವಾಗಿ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಎಂಬ ಅನಾಥ ಪ್ರಾಣಿ ಪಕ್ಷಿಗಳ ಅನಾಥಾಶ್ರಮವನ್ನು ಮಾಡಿದ್ದು, ಇದರ ಜೊತೆಗೆ ಕಳೆದ ವರ್ಷದಿಂದ ಶಿಕ್ಷಣಕ್ಕೂ ಪ್ರೋತ್ಸಾಹವನ್ನು ನೀಡುವ ಸಲುವಾಗಿ ಆರ್ಥಿಕವಾಗಿ ಹಿಂದೆ ಇರುವ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವ ಕಾರ್ಯವನ್ನು ಮಾಡುತ್ತಾ ಬಂದಿದೆ. ಈ ವರ್ಷವೂ ಕೂಡ ಶ್ರೀ ಪದ್ಮ ಸೇವಾ ಟ್ರಸ್ಟ್ನಿಂದ ಸಿದ್ದಾಪುರ ತಾಲೂಕಿನ ಕಿಬ್ಬಳ್ಳಿ ಗ್ರಾಮದ ಶ್ರೀ ಮಹಾಗಣಪತಿ ಪ್ರೌಢಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಶಾಲೆಯ 8ನೇ ತರಗತಿಯ ಎಲ್ಲಾ ಮಕ್ಕಳಿಗೂ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಅಷ್ಟೇ ಅಲ್ಲದೆ ಇದೇ ಶಾಲೆಯ 8ನೇ ತರಗತಿಯಲ್ಲಿ ಓದುತ್ತಿರುವ ಚರಣ್ ಎಂಬ ವಿದ್ಯಾರ್ಥಿಗೆ 3 ವರ್ಷಗಳ ಅವನ ಎಲ್ಲ ಶೈಕ್ಷಣಿಕ ಖರ್ಚನ್ನು ಶ್ರೀ ಪದ್ಮ ಸೇವಾ ಟ್ರಸ್ಟ್ ಭರಿಸುವುದಾಗಿ ಈ ವಿದ್ಯಾರ್ಥಿಯನ್ನು 3 ವರ್ಷಗಳವರೆಗೆ ದತ್ತು ತೆಗೆದುಕೊಳ್ಳಲಾಯಿತು. ಒಂದು ವೇಳೆ ಈ ವಿದ್ಯಾರ್ಥಿಯು SSLCಯಲ್ಲಿ 90% ಅಂಕವನ್ನು ಗಳಿಸಿದರೆ ಅವನ ಮುಂದಿನ ಶಿಕ್ಷಣದ ವೆಚ್ಚವನ್ನು ಕೂಡ ಭರಿಸುವುದಾಗಿ ಇದೇ ಸಂದರ್ಭದಲ್ಲಿ ಶ್ರೀ ಪದ್ಮ ಸೇವಾ ಟ್ರಸ್ಟ್ನ ಮುಖ್ಯಸ್ಥೆ ಪೂಜಾ ರಾಜ್ ಹಾಗೂ ಸಂಸ್ಥಾಪಕ BS ರಾಜೇಂದ್ರ ಅವರು ತಿಳಿಸಿದರು. ಒಂದು ಟ್ರಸ್ಟ್ನ ಸ್ಟಾರ್ಟ್ ಮಾಡಿ ಇದು ಅನಾಥ ಪ್ರಾಣಿ ಪಕ್ಷಿಗಳಿಗೆ ಮಾಡಿರುವಂತ ಒಂದು ಟ್ರಸ್ಟ್ ಇದು. ಸೊ ಇಲ್ಲಿ ಕೇವಲ ನಮ್ಮ ಇನ್ನೊಂದು ಹೇಳ್ಬೇಕಂದ್ರೆ ಇದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲೇ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿರುವಂತ ಪ್ರಾಣಿಗಳ ಅನಾಥಾಶ್ರಮ. ಸೊ ಇಲ್ಲಿ ನಮ್ದು ಕೇವಲ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಮಾತ್ರ ಅಲ್ಲದೇನೆ ಇಲ್ಲಿ ಆಲ್ ಓವರ್ ಕರ್ನಾಟಕನೂ ಅಷ್ಟೇ ಅಲ್ಲದೇನೆ ಇವಾಗ ಒಂದು ಹೆಮ್ಮೆ ಪಡುವಂತ ವಿಷಯ ಏನು ಅಂತಂದ್ರೆ ಇಡೀ ಭಾರತದಾದ್ಯಂತ ಇರುವಂತಹ ಅನಾಥ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮ ಪದ್ಮ ಸೇವಾ ಟ್ರಸ್ಟ್ಗೆ ತೆಗೆದುಕೊಟ್ಟು ನಾವಿಲ್ಲಿ ನೋಡ್ಕೊಳ್ತಾ ಇದ್ದೇವೆ. ಸೊ ಅದು ನಮಗೆ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಇರುವಂತ ಹೆಮ್ಮೆ ವಿಷಯ. ಅಷ್ಟೇ ಅಲ್ಲದೆ ಇವಾಗ ಇದ್ರ ಜೊತೆಗೇನೆ ಅನಾಥ ಪ್ರಾಣಿಗಳಿಗೆ ಸೇವೆನ ಮಾಡ್ತಾ ಇರೋದ್ರ ಜೊತೆಗೇನೆ ಈಗ ಲಾಸ್ಟ್ ಇಯರ್ ಇಂದ ಎಜುಕೇಶನ್ಗೂ ಕೂಡ ಇಂಪಾರ್ಟೆನ್ಸ್ ಕೊಡೋಣ. ಈಗ ಕೆಲವೊಂದು ಮಕ್ಕಳಿಗೆ ಓದ್ಬೇಕನ್ನೋದು ತುಂಬಾ ಆಸೆ ಇರುತ್ತೆ, ಬಟ್ ಎಕನಾಮಿಕಲಿ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಅಂತ ಮಕ್ಕಳಿಗೆ ನಾವು ಪ್ರೋತ್ಸಾಹನ ಕೊಟ್ಟರೆ ಅವರು ಕೂಡ ಎಜುಕೇಶನ್ ಚೆನ್ನಾಗಿ ಮಾಡಿ ಅವ್ರ ಲೈಫ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣದಿಂದ ಲಾಸ್ಟ್ ಇಯರ್ ಇಂದ ಈ ಒಂದು ಪ್ರೋಗ್ರಾಮ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದನ್ನ ನಿಮ್ಮ ಈ ಶ್ರೀ ಮಹಾಗಣಪತಿ ಸ್ಕೂಲಿಂದನೇ ನಾವು ಸ್ಟಾರ್ಟ್ ಮಾಡಿರೋದು. ಇದು ಏನಂದ್ರೆ ಪ್ರತಿ ವರ್ಷ 8th ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಬ್ಯಾಗ್ನ ಫ್ರೀಯಾಗಿ ಕೊಡಬೇಕು, ಹಾಗೆಯೇ 100 ನೋಟ್ಬುಕ್ಸ್ನ ಕೊಡಬೇಕು ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದೀವಿ. ಅಷ್ಟೇ ಅಂದರೆ ಪ್ರತಿ ವರ್ಷವೂ ಕೂಡ ಒಂದು ಸ್ಟೂಡೆಂಟ್ಗೆ ಅಂದರೆ ಎಕನಾಮಿಕಲಿ ಸ್ವಲ್ಪ ಹಿಂದೆ ಸ್ವಲ್ಪ ಕಷ್ಟ ಇರುವಂಥ ಒಂದು ಸ್ಟೂಡೆಂಟ್ಗೆ ನಾವು ಅಡಾಪ್ಟ್ ಮಾಡ್ಕೊತೀವಿ. ಸೊ ಅವರು 3 years 3 ವರ್ಷವೂ ಕೂಡ ಅವ್ರಿಗೆ ಏನು ಎಜುಕೇಷನಲ್ ಎಕ್ಸ್ಪೆನ್ಸಸ್ ಇದೆ ಅದೆಲ್ಲನೂ ನಮ್ಮ ಪದ್ಮ ಸೇವಾ ಟ್ರಸ್ಟಿಂದ ನೋಡ್ಕೊಳ್ತಾ ಇದ್ದೀವಿ. ಹಾಗೆ ಲಾಸ್ಟ್ ಇಯರು ಇದೇ ಸ್ಕೂಲಿನ ಮೌಲ್ಯ ಅನ್ನೋ ಹುಡುಗಿನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಬಟ್ ಕೆಳಗೆ ಸ್ವಲ್ಪ ಬೇಜಾರಾಯಿತು, ಅವ್ರು ಸ್ವಲ್ಪ ಇರ್ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ವರ್ಷ ಚರಣ್ ಅಂದರೆ ಆ್ಯಕ್ಚುಲಿ ಮೇಡಮು ಒಂದು 10 ಸ್ಟೂಡೆಂಟ್ಸ್ದು ಹೆಸರನ್ನ ಕೊಟ್ಟಿದ್ದು, ಅದರಲ್ಲಿ ನಾವು ಶಾರ್ಟ್ ಮಾಡಿ ಒಂದು ಸ್ಟೂಡೆಂಟ್ನ ಆಯ್ಕೆ ಮಾಡಿದ್ವಿ, ಚರಣ್ ಅನ್ನೋ ಹುಡುಗಂದು. ಸೊ ಅವ್ರದ್ದು ಏನಿದೆ ಈ 3 years ಫುಲ್ ಅವನು ಎಲ್ಲ ಎಜುಕೇಷನ್ ಎಕ್ಸ್ಪೆನ್ಸಸ್ನ ನಾವೇ ಕೊಡ್ತೀವಿ. ಅಷ್ಟೇ ಅಲ್ಲದೆ ಒಂದು ವೇಳೆ ಇವನು ಈಗ 10th ಅಲ್ಲಿ ಅಥವಾ ಈ 3 ವರ್ಷದಲ್ಲಿ ತುಂಬ ಚೆನ್ನಾಗಿ ಓದಿ 10th ಅಲ್ಲಿ 90%ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡ್ರೆ 100% ಅವ್ರಿಗೆ ನೆಕ್ಸ್ಟ್ ಎಜುಕೇಷನ್ ಇದೆ ಅದಕ್ಕೂ ಕೂಡ ನಾವು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆಯೇ ಇದೆಲ್ಲರಿಗೆ ಸ್ಟೂಡೆಂಟ್ಸಿಗೆ ಹೇಳೋಕೆ ಇಷ್ಟಪಡೋದು ಅಂತಂದರೆ ಎಜುಕೇಷನ್ ಇಸ್ ಕೀ ಟು ಸಕ್ಸಸ್. ಸೊ ಪ್ಲೀಸ್ ಡೂ ಸ್ಟಡಿ. ಎಲ್ಲರೂ ತುಂಬ ಚೆನ್ನಾಗಿ ಓದಬೇಕು. ಯಾಕೆಂದರೆ ನೀವು ಎಲ್ಲರಿಗೂ ಕೂಡ ಒಂದು ವಿಷಯ ಹೇಳಬೇಕು ಅಂದರೆ ನೀವೆಲ್ಲ ತುಂಬ ಲಕ್ಕಿ. ಯಾಕೆಂದರೆ ಇಷ್ಟೊಂದು ಒಳ್ಳೆ ಟೀಚರ್. ನವತಿ ಬ್ಲಾಕ್ ಕಾಂಗ್ರೆಸ್ನ ನೂತನ ಸಾರಥಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಪದಗ್ರಹಣ ಮಾಡಿದ ಗಣಪತಿ ನಾಯ್ಕ್ ರಾಶಿ ಇವರಿಗೆ ಜಿಲ್ಲಾ ಕಾಂಗ್ರೆಸ್ ಮಾಜಿ ಕಾರ್ಯದರ್ಶಿ ಹಾಗೂ ಶಕ್ತಿ ಸದಸ್ಯತ್ವ ನೋಂದಣಿ ಜಿಲ್ಲಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ ಸತೀಶ್ ನಾಯ್ಕ್ ಮಧುರವಳ್ಳಿ ಅವರು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಸಿರ್ಸಿ ನಗರಸಭೆಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ವಿನಾಯಕ್ ಹೊಸಪಟ್ಟಣ, ನಗರಸಭೆ ಮಾಜಿ ಸದಸ್ಯ, ಪಕ್ಷದ ಪ್ರಮುಖ ಚಲವಾದಿ ಸಂಘದ ಜಿಲ್ಲಾಧ್ಯಕ್ಷ ಮಹಾದೇವ್ ಚಲವಾದಿ, ಕೃಷ್ಣಪ್ಪ ನಾಯ್ಕಂಡಗಿ ಉಪಸ್ಥಿತರಿದ್ದರು. ಮಾನ್ಯ ಶಾಸಕರ ಮಾರ್ಗದರ್ಶನದೊಂದಿಗೆ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಚುನಾವಣೆಯಲ್ಲಿ ಮುನ್ನಡೆಸಲು ಸಹಕಾರ ನೀಡುವುದಾಗಿ ತಿಳಿಸಿ ಅಭಿನಂದಿಸಲಾಯಿತು.
ಮಹಾರಾಷ್ಟ್ರದಲ್ಲಿ ಬೀಡಾಡಿ ದನಗಳಿಂದ ನಡೆದ ದುರ್ಘಟನೆ. ಈ ಘಟನೆಯಿಂದ ಸಿರ್ಸಿ ನಗರಸಭೆಯವರು ಕಲಿಯುವುದು ಸಾಕಷ್ಟಿದೆ ಎನ್ನುವುದನ್ನು ತೋರಿಸಿಕೊಡುವುದರ ಜೊತೆಗೆ ನಾಳೆಯಿಂದಲೇ ಬೀಡಾಡಿ ದನಗಳ ಜೊತೆಗೆ ಬೀಡಾಡಿ ದನಗಳ ವಾರಸುದಾರರಿಗೂ ಬುದ್ಧಿ ಕಲಿಸುವ ಪಾಠ ಕೇಳಿದರೆ ಆಶ್ಚರ್ಯವಿಲ್ಲ. ಮೇಲಿನ ವಿಡಿಯೋದಲ್ಲಿರುವ ಸನ್ನಿವೇಶವನ್ನು ಬಿಡಿಸಿ ಹೇಳಬೇಕಿಲ್ಲ, ನೋಡಿದರೆ ಸಲೀಸಾಗಿ ಅರ್ಥವಾಗುತ್ತದೆ. ಇಂತಹ ಸನ್ನಿವೇಶ ಸಿರ್ಸಿಯಲ್ಲಿ ನಡೆಯುವ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕೆನ್ನುವ ದೃಷ್ಟಿಯಿಂದ ಈ ಚಿಕ್ಕ ವರದಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.